ನಮಸ್ತೆ ಎಲ್ರಿಗೂ. ಮೈ ಡಿಯರ್ ಸ್ಟೂಡೆಂಟ್, ಲಾಸ್ಟ್ ಕ್ಲಾಸ್ ಅಲ್ಲಿ ಸೆಲ್ ವಾಲ್ ಕೋಶ ಬಿಟ್ಟು ಅಲ್ಲಿವರೆಗೆ ಆಗಿದೆ. ನೆಕ್ಸ್ಟ್ 5.2.3 ನೋಡಿ, ಪೇಜ್ ನಂಬರ್ 61. ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಅಂದ್ರೆ ಕೋಶ ಕೇಂದ್ರ ಅಂತ. ಇಲ್ಲಿ ಕೋಶ ಕೇಂದ್ರ ಅಂದ್ರೆ ಜೀವಕೋಶದ ಮಧ್ಯಭಾಗದಲ್ಲಿ ಒಂದು ಡಾಟ್ ತರ ಸ್ಟ್ರಕ್ಚರ್ ಕಂಡು ಬರುತ್ತೆ. ಇದನ್ನೇ ನಾವು ಕೋಶ ಕೇಂದ್ರ ಅಂತ ಹೇಳಿ ಕರೆಯೋದು. ಏನಿದ್ರ ಫಂಕ್ಷನ್, ಹೌ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಸೆಲ್, ಜೀವಕೋಶಕ್ಕೆ ಎಷ್ಟು ಇದು ಇಂಪಾರ್ಟೆಂಟ್ ಅಂತ ನೋಡೋಣ. ರಿಮೆಂಬರ್ ದ ಟೆಂಪರರಿ ಅಮೌಂಟ್ ಆಫ್ ಆನಿಯನ್ ಪೀಲ್ ವಿ ಪ್ರಿಪೇರ್ಡ್. ನೀವು ಆನಿಯನ್ ಪೀಲ್ ಅಂದ್ರೆ ಈರುಳ್ಳಿ ಸಿಪ್ಪೆ ತೆಳುವಾದ ಪದರದ ಒಂದು ಸ್ಲೈಡ್ ಮಾಡಿದ್ವಿ, ಅದನ್ನ ರಿಮೆಂಬರ್ ಮಾಡ್ಕೊಳ್ಳಿ. ಆ ಒಂದು ಈ ಈರುಳ್ಳಿ ಸಿಪ್ಪೆ ತೆಳುವಾದ ಪದರದ ಜೀವಕೋಶಗಳಿಗೆ ಈ ರೀತಿ ಜೇನುಗೂಡಿನಂತಹ ರಚನೆಗಳು ಕಂಡು ಬಂದಿತ್ತು. ಅದ್ರ ಮಧ್ಯೆ ಸಣ್ಣ ಸಣ್ಣ ಡಾಟ್ ಇರೋದು ನೀವೇನಾದ್ರೂ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈ ರೀತಿ ಸಣ್ಣ ಸಣ್ಣ ಜೇನುಗೂಡಿನಂತ ರಚನೆ, ಅದ್ರ ಮಧ್ಯ ಸಣ್ಣ ಸಣ್ಣ ಡಾಟ್ ಈ ರೀತಿ. ವಿ ಹ್ಯಾಡ್ ಪುಟ್ ಅಯೋಡಿನ್ ಸೊಲ್ಯೂಷನ್ ಆನ್ ದ ಪೀಲ್. ವೈ? ಅದಕ್ಕೆ ಅಯೋಡಿನ್ ದ್ರಾವಣವನ್ನ ಹಾಕಿದ್ವಿ. ಯಾಕೆ ಅದಕ್ಕೆ ಅಯೋಡಿನ್ ದ್ರಾವಣವನ್ನ ಹಾಕ್ಬೇಕು? ವಾಟ್ ವುಡ್ ವಿ ಸಿ ಇಫ್ ವಿ ಟ್ರೈಡ್ ಅಬ್ಸರ್ವಿಂಗ್ ದ ಪೀಲ್ ವಿತೌಟ್ ಪುಟ್ಟಿಂಗ್ ದ ಅಯೋಡಿನ್ ಸೊಲ್ಯೂಷನ್? ಇನ್ ಕೇಸ್ ನಾವು ಸ್ಲೈಡ್ ಪ್ರಿಪರೇಷನ್ ಮಾಡಬೇಕಾದ್ರೆ ಜೀವಕೋಶದ ರಚನೆಯನ್ನು ನೋಡೋದಕ್ಕೆ ಅಯೋಡಿನ್ ಸೊಲ್ಯೂಷನ್ ಹಾಕ್ಲೇಬೇಕಾ? ಅಯೋಡಿನ್ ದ್ರಾವಣವನ್ನು ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ, ಯಾವ ರೀತಿ ಕಂಡು ಬರುತ್ತೆ ಆ ಜೀವಕೋಶಗಳು? ಟ್ರೈ ಇಟ್ ಅಂಡ್ ಸಿ ವಾಟ್ ದ ಡಿಫರೆನ್ಸ್ ಇಸ್. ಹಾಗಾದ್ರೆ ಒಂದು ಸ್ಲೈಡ್ ಪ್ರಿಪರೇಷನ್, 2 ಸ್ಲೈಡ್ ಪ್ರಿಪರೇಷನ್ ಮಾಡ್ಕೊಳ್ಳಿ. ಒಂದು ಆನಿಯನ್ ಸಿಪ್ಪೆ, ಈರುಳ್ಳಿಯ ತೆಳುವಾದ ಪದರದ ತಗೊಂಡು ಅದನ್ನ ಹಾಗೆ ಇಡಿ. ಇನ್ನೊಂದಕ್ಕೆ ಅಯೋಡಿನ್ ದ್ರಾವಣವನ್ನು ಹಾಕಿ ಎರಡನ್ನು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿ ಏನ್ ವ್ಯತ್ಯಾಸ ಕಂಡು ಬರುತ್ತೆ ನಿಮ್ಗೆ ಅಂತ ಹೇಳಿ ಹೇಳ್ತಿದ್ದಾರೆ. ಫರ್ದರ್, ವೆನ್ ವಿ ಪುಟ್ ಅಯೋಡಿನ್ ಸೊಲ್ಯೂಷನ್ ಆನ್ ದ ಪೀಲ್, ಡಿಡ್ ಈಚ್ ಸೆಲ್ ಗೆಟ್ ಈವನ್ಲಿ ಕಲರ್ಡ್? ಇನ್ ಕೇಸ್ ನಾವು ಅಯೋಡಿನ್ ದ್ರಾವಣವನ್ನ ಆ ಒಂದು ತೆಳುವಾದ ಪದರದ ಸ್ಲೈಡ್ ಮೇಲಿರ್ತಕ್ಕಂಥದಕ್ಕೆ ಹಾಕಿದ್ರೆ ಜೀವಕೋಶದ ಪ್ರತಿಯೊಂದು ಭಾಗಗಳು ಸಮಾನವಾಗಿ ಬಣ್ಣವನ್ನ ಪಡ್ಕೊಳ್ಳುತ್ತೆ. ಕೆಲವೊಂದು ಜೀವಕೋಶದ ಕೆಲವೊಂದು ಕಣದಂಗಗಳಿರ್ಬೋದು, ಅವುಗಳ ಕೆಲವೊಂದು ಘಟಕಗಳಿರ್ಬೋದು, ಅಥವಾ ಓಲು ಜೀವಕೋಶವೇ ಸಮಾನವಾಗಿ ಬಣ್ಣವನ್ನು ಪಡ್ಕೊಳ್ಳುತ್ತೆ. ಅಕಾರ್ಡಿಂಗ್ ಟು ದೇರ್ ಕೆಮಿಕಲ್ ಕಂಪೋಸಿಷನ್, ಡಿಫ್ರೆಂಟ್ ರೀಜನ್ಸ್ ಆಫ್ ದ ಸೆಲ್ಸ್ ಗೆಟ್ ಕಲರ್ಡ್ ಡಿಫ್ರೆನ್ಷಿಯಲಿ. ಅದಲ್ಲದೆ ಆ ಜೀವಕೋಶದಲ್ಲಿ ಇತರ ಬೇರೆ ಬೇರೆ ಕಣದಂಗಗಳು ಅಥವಾ ಘಟಕಗಳಿದ್ರೆ ಅವುಗಳು ಇಲ್ಲಿ ಕೆಲವೊಂದು ಗಾಢವಾದ ಬಣ್ಣವನ್ನು ಪಡ್ಕೊಳ್ಳುತ್ತೆ, ಕೆಲವೊಂದು ಕಡಿಮೆ ಬಣ್ಣವನ್ನ ಪಡ್ಕೊಳ್ಳುತ್ತೆ. ಡಿಫ್ರೆಂಟ್ ರೀಜನ್ಸ್ ಆಫ್ ದ ಸೆಲ್ಸ್ ಗೆಟ್ ಎ ಕಲರ್ಡ್ ಡಿಫ್ರೆನ್ಷಿಯಲಿ. ಪ್ರತಿಯೊಂದು ಜೀವಕೋಶದ ಪ್ರತಿಯೊಂದು ಭಾಗಗಳು ವಿಧ ವಿಧವಾಗಿ ಬಣ್ಣವನ್ನ ಇಟ್ಕೊಳ್ಳುತ್ತೆ. ಸಮ್ ರೀಜನ್ಸ್ ಅಪಿಯರ್ಸ್ ಡಾರ್ಕರ್ ದ್ಯಾನ್ ಅದರ್ ರೀಜನ್. ಹೇಳಿದ್ವಲ್ಲ, ಜೀವಕೋಶದ ಕೆಲವೊಂದು ಭಾಗಗಳು ತುಂಬಾ ಗಾಢವಾಗಿ ಡಾರ್ಕ್ ಕಲರ್ ಅಲ್ಲಿ ಕಾಣುತ್ತೆ, ಅಪಾರ್ಟ್ ಫ್ರಮ್ ದ ಅಯೋಡಿನ್ ಸೊಲ್ಯೂಷನ್. ಇನ್ ಅಯೋಡಿನ್ ದ್ರಾವಣ ಮಾತ್ರ ಅಲ್ಲ, ವಿ ಕುಡ್ ಆಲ್ಸೋ ಯೂಸ್ ಸ್ಯಾಫ್ರನೈನ್ ಸೊಲ್ಯೂಷನ್ಸ್ ಆರ್ ಮೆಥಿಯಲೈನ್ ಬ್ಲೂ ಸೊಲ್ಯೂಷನ್ಸ್. ಕೇವಲ ಈ ಜೀವಕೋಶಗಳನ್ನ ಬಣ್ಣದಲ್ಲಿ ನೋಡೋದಿಕ್ಕೆ ಅಯೋಡಿನ್ ದ್ರಾವಣ ಮಾತ್ರನೇ ಬಳಸಲ್ಲ, ಸ್ಯಾಫ್ರನೈನ್ ದ್ರಾವಣನಾದ್ರೂ ಬಳಸ್ಬೋದು, ಅಥವಾ ಮೆಥಿಯಲೈನ್ ಬ್ಲೂ ದ್ರಾವಣ ಅಂತೇಳಿ. ಈ ಮೂರಲ್ಲಿ ಯಾವುದನ್ನಾದ್ರೂ ನಾವು ಸಸ್ಯ ಜೀವಕೋಶ ಅಥವಾ ಪ್ರಾಣಿ ಜೀವಕೋಶದ ಸ್ಲೈಡ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಯಾವ್ದಾದ್ರೂ ದ್ರಾವಣವನ್ನ ಬಳಸ್ಕೋಬಹುದು. ಇದು ಆ ಜೀವಕೋಶಗಳಿಗೆ ಬಣ್ಣವನ್ನ ಕೊಡುತ್ತೆ. ಅಂದ್ರೆ ಅದು ತೆಳುವಾದ ಪದರ ಯಾವುದೇ ರೀತಿ ಕಲರ್ಲೆಸ್ ಇರುತ್ತೆ. ಸೊ ಅದಕ್ಕೆ ಅಲ್ಲಿ ಕೆಲವೊಂದು ಜೀವಕೋಶದೊಳಗಿರ್ತಕ್ಕಂಥ ಕೆಲವೊಂದು ಘಟಕಗಳನ್ನ ಅಥವಾ ಕಣದಂಗಗಳನ್ನ ನಮ್ಗೆ ನೀಟಾಗಿ ಕ್ಲಿಯರ್ ಆಗಿ ಕಾಣಬೇಕು ಅಂದ್ರೆ ನಾವು ಅದಕ್ಕೆ ಯಾವ್ದಾದ್ರು ಒಂದು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ದ್ರಾವಣವನ್ನ ಹಾಕಿದ್ರೇನೋ ಅದು ಕಲರೇಷನ್ ಆಗುತ್ತೆ. ಸಮಾನವಾಗಿ ಬಣ್ಣವನ್ನ ತೆಗೆದುಕೊಂಡು ನಮ್ಗೆ ನೀಟಾಗಿ ಅದು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಸ್ಯಾಫ್ರನೈನ್ ಸೊಲ್ಯೂಷನ್ ದ್ರಾವಣನಾದ್ರೂ ಬಳಸ್ಬೋದು, ಮೆಥಿಯಲೈನ್ ಬ್ಲೂ ದ್ರಾವಣ ಅಥವಾ ಅಯೋಡಿನ್ ದ್ರಾವಣನಾದ್ರೂ ಉಪಯೋಗಿಸ್ಬೋದು. ಸಿ, ವಿ ಹ್ಯಾವ್ ಅಬ್ಸರ್ವ್ಡ್ ಸೆಲ್ಸ್ ಫ್ರಮ್ ಆನ್ ಆನಿಯನ್. ಲೆಟ್ ಅಸ್ ನೌ ಅಬ್ಸರ್ವ್ ಕಾಲ್ ಸೆಲ್ಸ್ ಫ್ರಮ್ ಅವರ್ ಓನ್ ಬಾಡಿ. ಇಲ್ಲಿವರೆಗೂ ಏನು ಎಲೆ ತೆಳುವಾದ ಪದರ, ಎಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು, ಅಥವಾ ಈರುಳ್ಳಿಯ ತೆಳುವಾದ ಪದರ, ಇದನ್ನ ಮಾತ್ರ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಯಾವ ರೀತಿ ಕಂಡು ಬರುತ್ತೆ ನೋಡಿದ್ವಿ. ಹಾಗಾದ್ರೆ ನಮ್ಮ ದೇಹದ ಜೀವಕೋಶ ಹೇಗಿರುತ್ತೆ, ಅದರ ಆಕಾರ ಹೇಗಿರುತ್ತೆ, ಅದನ್ನ ನೋಡೋಣ ಅಂತೇಳಿ ಹೇಳಿದ್ದಾರೆ. ಹಾಗಾದ್ರೆ ಅದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಆಕ್ಟಿವಿಟಿ 5.7 ನೋಡಿ. ಲೆಟ್ ಅಸ್ ಟೇಕ್ ಎ ಗ್ಲಾಸ್ ಸ್ಲೈಡ್ ವಿತ್ ಎ ಡ್ರಾಪ್ ಆಫ್ ವಾಟರ್ ಆನ್ ಇಟ್.
ಒಂದು ಗಾಜಿನ ಪಟ್ಟಿಯನ್ನು ಗ್ಲಾಸ್ ಸ್ಲೈಡನ್ನು ತೆಗೆದುಕೊಳ್ಳಿ. ಅದಕ್ಕೆ ಒಂದು ಡ್ರಾಪ್ ಆಫ್ ಒಂದೇ ಒಂದು ಹನಿ ನೀರನ್ನು ಹಾಕಿ ಯೂಸಿಂಗ್ ಎ ಐಸ್ ಕ್ರೀಮ್ ಸ್ಪೂನ್ ಜೆಂಟ್ಲಿ ಸ್ಕ್ರಾಪ್ ದ ಇನ್ಸೈಡ್ ಸರ್ಫೇಸ್ ಆಫ್ ದ ಚೀಕ್. ನಮ್ಮ ಬಾಯಿ ಅಂದರೆ ಕೆನ್ನೆಯ ಒಳಭಾಗ ಇದೆಯಲ್ಲ, ತೆಳುವಾದ ಒಂದು ಪದರ ಥರ ಸಣ್ಣದಾಗಿ ಐಸ್ ಕ್ರೀಮ್ ಕಡ್ಡಿಯಿಂದ ಅದನ್ನು ತೆಗೆದುಕೊಳ್ಳಿ. ಡಸ್ ಎನಿ ಮೆಟೀರಿಯಲ್ ಗೆಟ್ಸ್ ಸ್ಟಕ್ ಆನ್ ದ ಸ್ಪೂನ್? ನಮ್ಮ ಕೆನ್ನೆಯ ಒಳಭಾಗದಲ್ಲಿ ಯಾವುದಾದ್ರೂ ವಸ್ತು ನಿಮಗೆ ಬಂತು ಅಂದರೆ ಅದನ್ನು ಈ ನೀಡಲ್ಸ್, ಸಣ್ಣದಾದ ಸೂಜಿಯ ಸಹಾಯದಿಂದ ಬಂದಿರ್ತಕ್ಕಂಥ ಸ್ವಲ್ಪ ವಸ್ತುವನ್ನು ತೆಗೆದುಕೊಂಡು ವಿತ್ ಹೆಲ್ಪ್ ಆಫ್ ಎ ನೀಡಲ್ ವಿ ಕ್ಯಾನ್ ಟ್ರಾನ್ಸ್ಫರ್ ದಿಸ್ ಮೆಟೀರಿಯಲ್ ಆ್ಯಂಡ್ ಸ್ಪ್ರೆಡ್ ಇಟ್ ಈವನ್ಲಿ ಆನ್ ದ ಗ್ಲಾಸ್ ಸ್ಲೈಡ್ ಕೆಪ್ ರೆಡಿ ಫಾರ್ ದಿಸ್. ಅದನ್ನೇನು ಆ ಗಾಜಿನ ಪಟ್ಟಿಗೆ ಒಂದು ಡ್ರಾಪ್ ನೀರು ಹಾಕೊಂಡಿರ್ತಾರಲ್ಲ, ನೀಟಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಅದಕ್ಕೆ ನಮ್ಮ ಕೆನ್ನೆಯ ಒಳಭಾಗ ತೆಗೆದುಕೊಂಡಿರ್ತಕ್ಕಂಥ ಸಣ್ಣದಾದಂತಹ ಒಂದು ತುಣುಕನ್ನು ಆ ಗಾಜಿನ ಪಟ್ಟಿಗೆ ಟ್ರಾನ್ಸ್ಫರ್ ಮಾಡಿ. ಕಲರ್, ಈಗ ಅದರಲ್ಲಿ ಯಾವುದೇ ರೀತಿ ಕಲರ್ ಇರಲ್ಲ ಅಲ್ವಾ, ಯಾವುದೇ ರೀತಿ ಬಣ್ಣ ಇರಲ್ಲ. ಸೊ ಹಾಗಾಗಿ ಟು ಕಲರ್ ದ ಮೆಟೀರಿಯಲ್ ವಿ ಕ್ಯಾನ್ ಪುಟ್ ಎ ಡ್ರಾಪ್ ಆಫ್ ಮೆಥೆಲೈನ್ ಬ್ಲೂ ಸೊಲ್ಯೂಷನ್ ಆನ್ ಇಟ್. ಸೊ ಅದಕ್ಕೆ ಬಣ್ಣವನ್ನು ಕೊಡೋದಕ್ಕೆ ನೋಡಬೇಕಲ್ಲ, ಹಾಗಾಗಿ ಅದಕ್ಕೆ ಅಯೋಡಿನ್ ಸೊಲ್ಯೂಷನ್ ಅಥವಾ ಮೆಥೆಲೈನ್ ಬ್ಲೂ ಸೊಲ್ಯೂಷನ್ ಯಾವುದಾದ್ರೂ ಹಾಕ್ಬೋದು. ಅದಕ್ಕೇನು ಒಂದೇ ಒಂದು ಡ್ರಾಪ್, ಒಂದು ಹನಿ ಮೆಥೆಲೈನ್ ಬ್ಲೂ ಸೊಲ್ಯೂಷನ್ನ ಹಾಕಬೇಕು. ನಾವು ದ ಮೆಟೀರಿಯಲ್ ಇಸ್ ರೆಡಿ ಫಾರ್ ಅಬ್ಸರ್ವೇಷನ್ ಅಂಡರ್ ಮೈಕ್ರೋಸ್ಕೋಪ್. ಈಗ ಸ್ಲೈಡ್ ಅಂದರೆ ಗಾಜಿನ ಪಟ್ಟಿಯಲ್ಲಿರ್ತಕ್ಕಂತಹ ಒಂದು ಸಣ್ಣ ತುಣುಕು, ಅದು ಕಲರೇಷನ್ ಆಗಿ ಕಾಣುತ್ತೆ, ಬಣ್ಣದಿಂದ ಕೂಡಿರುತ್ತೆ. ಈಗ ಸ್ಲೈಡ್ ರೆಡಿ ಆಗಿರೋದ್ರಿಂದ ಅದನ್ನು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನಾವು ನೋಡ್ಬೋದು. ಡು ನಾಟ್ ಫರ್ಗಾಟ್ ಟು ಪುಟ್ ಎ ಕವರ್ ಸ್ಲಿಪ್ ಆನ್ ಇಟ್. ಹಾಗೆ ಇನ್ನೊಂದು, ಅದಕ್ಕೆ ಈಗ ಒಂದು ಗಾಜಿನ ಪಟ್ಟಿ ಅಂತ ಅಂದರೆ ಇಲ್ಲಿ ನೀವು ಆ ಮೆಟೀರಿಯಲ್ನ ಹಾಕಿದ್ದೀರಾ ಅಲ್ವಾ, ಇಲ್ಲಿ ಇಟ್ಟಿದ್ದೀರಾ, ಅದು ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಹೋಗ್ಬಾರ್ದಲ್ವಾ, ಅದು ನೀಟಾಗಿ ಸೆಂಟರ್ ಒಂದೇ ಕಡೆ ಕೂತ್ಕೋಬೇಕು. ಹಾಗೆ ಅದನ್ನ ನೀಟಾಗಿ ಮೈಕ್ರೋಸ್ಕೋಪಲ್ಲೇ ಅಬ್ಸರ್ವ್ ಆಗಿ ನೋಡಬೇಕು ಅಂದರೆ ಅದಕ್ಕೊಂದು ಗಾಜಿನ ಕವರ್ ಸ್ಲಿಪ್ ಅಂತ ಕರೀತಾರೆ. ಅದು ಗಾಜಿನ ಪಟ್ಟಿ ಥರ, ಅದು ಅಂದರೆ ಗಾಜಿನಿಂದ ಮಾಡಿರ್ತಕ್ಕಂಥದ್ದು, ಗ್ಲಾಸ್ದು. ಅದಕ್ಕೆ ಹಾಕಿದ್ರೆ ಕವರ್ ಸ್ಲಿಪ್ ಅಂತೇಳಿ ಅದನ್ನು ಆವರಿಸ್ಕೊಂಡು ಅಲ್ಲಿರ್ತಕ್ಕಂಥ ವಸ್ತು ಎಲ್ಲೂ ಆ ಕಡೆ ಈ ಕಡೆ ಅಲುಗಾಡ್ದಂಗೆ ಅದನ್ನು ಸಂರಕ್ಷಿಸಿ ಮಧ್ಯದಲ್ಲೇ ಇಟ್ಟಿರುತ್ತೆ. ನಾವು ಈಸಿಯಾಗಿ ಸೂಕ್ಷ್ಮದರ್ಶಕ ಯಂತ್ರದಲ್ಲ, ವಸ್ತು ತುಂಬ ಸೂಕ್ಷ್ಮವಾಗಿರೋದ್ರಿಂದ ಅದು ನಮಗೆ ಕಣ್ಣಿಗೆ ಕಾಣಲ್ಲ, ಎಲ್ಲೋ ಹೊರಟೋಯ್ತು ಅಕ್ಕಪಕ್ಕ ಅಂದರೆ. ಸೊ ಈ ಕವರ್ ಸ್ಲಿಪ್ ಹಾಕ್ಬಿಟ್ರೆ ನಾವು ಇಟ್ಟಿರ್ತಕ್ಕಂಥ ಯಾವುದೇ ವಸ್ತು ಆಗಿರಲಿ ಅದು ಮಧ್ಯದಲ್ಲೇ ಇರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಅದಕ್ಕೆ ಕವರ್ ಸ್ಲಿಪ್ಪನ್ನ ಹಾಕೋದನ್ನ ಮರಿಬೇಡಿ. ವಾಟ್ ಡು ವಿ ಅಬ್ಸರ್ವ್? ಹಾಗಾದರೆ ಈಗ ಎಲ್ಲ ರೆಡಿ ಆಯ್ತಲ್ವ ಸ್ಲೈಡು, ಏನನ್ನು ನೋಡ್ಬೋದು ನಾವು ಮೈಕ್ರೋಸ್ಕೋಪಲ್ಲಿ? ವಾಟ್ ಈಸ್ ದ ಶೇಪ್ ಆಫ್ ದ ಸೆಲ್ ವಿ ಸಿ? ಹಾಗಾದರೆ ನಮ್ಮ ದೇಹದ ಜೀವಕೋಶದ ಆಕಾರ ಹೇಗಿದೆ, ಜೀವಕೋಶನ ಆಕಾರ ಹೇಗಿದೆ ಅಂತ ನೋಡೋಣ. ಡ್ರಾ ಇಟ್ ಆನ್ ದ ಅಬ್ಸರ್ವೇಷನ್ ಶೀಟ್. ನೀವು ಏನು ಮೈಕ್ರೋಸ್ಕೋಪಲ್ಲಿ ನೋಡ್ತೀರಾ ಅದನ್ನು ಒಂದು ಶೀಟಲ್ಲಿ ಬರ್ಕೊಳ್ಳಿ. ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನಿಮ್ಗೆ ಯಾವ ರೀತಿ ರಚನೆ ಕಂಡು ಬರುತ್ತೆ ಅದನ್ನು ಬರ್ಕೊಳ್ಳಿ ಅಂತ. ನಮ್ಮ ಜೀವಕೋಶಗಳು ಸಹ ಈ ರೀತಿ ಸಣ್ಣ ಸಣ್ಣ ಜೇನುಗೂಡಿನಂಥ ರಚನೆ ಅಂತ ಈ ರೀತಿ ಕಂಡು ಬರುತ್ತೆ. ಅದ್ರ ಮಧ್ಯೆ ಒಂದು ಸಣ್ಣ ಸಣ್ಣ ಡಾಟ್ ಸಹ ಇರುತ್ತೆ. ಗೊತ್ತಾಯ್ತಾ? ಸಸ್ಯ ಜೀವಕೋಶ ಆಗಲಿ ಪ್ರಾಣಿ ಜೀವಕೋಶ ಆಗಲಿ ಎರಡರಲ್ಲೂ ಸಹ ಈ ಮಧ್ಯದಲ್ಲಿ ಇರ್ತಕ್ಕಂಥ ಈ ಡಾಟ್ ಪ್ರತಿಯೊಂದು ಜೀವಕೋಶದಲ್ಲೂ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಎ ನ್ಯೂಕ್ಲಿಯಸ್. ಸಿ darkly colored spherical or oval dot like structure. ಸಿ ಅವಾಗಲಿಂದ ಹೇಳ್ತಾ ಇದ್ದೀನಲ್ಲ, ನಿಯರ್ ದ ಸೆಂಟರ್ ಆಫ್ ಈಚ್ ಸೆಲ್. ಒಂದು ಜೀವಕೋಶದ ಹತ್ತಿರದಲ್ಲಿ ಅಥವಾ ಜೀವಕೋಶದ ಒಳಭಾಗದಲ್ಲಿ ನಿಮಗೆ ಸ್ಪೆರಿಕಲ್ ಆಗಿ ರೌಂಡ್ ಕಲರಲ್ಲೋ ಅಥವಾ ಡಾರ್ಕ್ ಕಲರಲ್ಲಿ ಸ್ಪೆರಿಕಲ್ ದುಂಡಾಗೋ ಅಥವಾ ದಂಡಾಕಾರದಲ್ಲೋ ಯಾವುದಾದ್ರೂ ಒಂದು ಡಾಟ್ ಲೈಕ್ ಸ್ಟ್ರಕ್ಚರ್ ಕಂಡು ಬರ್ತಿದೆ ಅಂದರೆ ಅದನ್ನು ಏನಂತ ಕರಿತೀವಿ? ನ್ಯೂಕ್ಲಿಯಸ್. ವಾಟ್ ವಿ ಕಾಲ್ಡ್ ಆಸ್ ದ ನಿಯರ್ ದ ಈಚ್ ಆಫ್ ದ ಸೆಲ್. ಪ್ರತಿಯೊಂದು ಜೀವಕೋಶದಲ್ಲೂ ಕಂಡು ಬರುತ್ತೆ. ಗೊತ್ತಾಯ್ತಾ? ದಿಸ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಎ ನ್ಯೂಕ್ಲಿಯಸ್. ಈ ಒಂದು ರಚನೆಯನ್ನು ಏನಂತ ಕರಿತೀವಿ? ನ್ಯೂಕ್ಲಿಯಸ್. ಕೋಶ ಕೇಂದ್ರ. ಕೇಂದ್ರ ಅಂದ್ರೆ ಏನು? ಸೆಂಟರ್ ಅಂತ, ಸೆಂಟರ್ ಪಾಯಿಂಟ್ ಎಲ್ಲ ಇರುತ್ತೆ ನೋಡಿ. ಜೀವಕೋಶದ ಮಧ್ಯಭಾಗದಲ್ಲಿ ಕಂಡು ಬರುವಂತಹ ಈ ರೀತಿ ಡಾಟ್ ಲೈಕ್ ಸ್ಟ್ರಕ್ಚರ್ ಅಥವಾ ದುಂಡಾದ ಈ ರಚನೆಯನ್ನ ನ್ಯೂಕ್ಲಿಯಸ್, ಕೋಶ ಕೇಂದ್ರ ಅಂತ ಕರಿತೀವಿ. ಬಟ್ ದೇರ್ ಸಿಮಿಲರ್ ಸ್ಟ್ರಕ್ಚರ್ ಆನ್ ಆನಿಯನ್ ಪೀಲ್ಸ್. ಒಂದು ರಚನೆಯನ್ನ ನೀವು ಆನಿಯನ್ ಪೀಲ್, ಈರುಳ್ಳಿ ಸಿಪ್ಪೆಯಲ್ಲಿ ಏನಾದ್ರೂ ಜೀವಕೋಶದಲ್ಲಿ ಏನಾದ್ರೂ ನೋಡಬಹುದು ಕೇಳ್ತಿದ್ದಾರೆ. ಸಿ
ಅದ್ರದ್ದು ನಾನು ಈ ವಿಡಿಯೋನ ಲಾಸ್ಟ್ನಲ್ಲಿ ಇಮೇಜಸ್ನ ಹಾಕ್ತೀನಿ. ನ್ಯೂಕ್ಲಿಯಸ್ನ ರಚನೆ ಹೇಗಿರುತ್ತೆ, ಅದು ನಾವು ಮೈಕ್ರೋಸ್ಕೋಪ್ ನೋಡಿದ್ರೆ ಯಾವ ರೀತಿ ಕಂಡುಬರುತ್ತೆ, ಅದ್ರ ಸೊಲ್ಯೂಷನ್ ಅದನ್ನೆಲ್ಲ ಹಾಕಿರ್ತೀನಿ. ಸ್ಟಿಲ್ಲಿ ನ್ಯೂಕ್ಲಿಯಸ್ನ ಕಂಟಿನ್ಯೂಷನ್ ಮತ್ತು ಅದರ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ಸ್ಟೂಡೆಂಟ್ಸ್. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಇವತ್ತಿಂದ ಹೋಮ್ವರ್ಕ್ ಕ್ವಶನ್ ತಗೊಳ್ಳಿ. ವಾಟ್ ಈಸ್ ನ್ಯೂಕ್ಲಿಯಸ್ ಆ್ಯಂಡ್ why we put iodine or methylene or safranine solution in a glass slide, ಏನಕ್ಕೆ ಸೊಲ್ಯೂಷನ್ ಹಾಕಬೇಕು ಅಂತ. ಅಂಡ್ ದೆನ್ ಹೌ ವಿ ಐಡೆಂಟಿಫೈ ನ್ಯೂಕ್ಲಿಯಸ್ ಇನ್ ದ ಸೆಲ್. ಹೇಗೆ ಐಡೆಂಟಿಫೈ ಮಾಡ್ತೀವಿ ಸೆಲ್ ಜೀವಕೋಶದಲ್ಲಿ ನ್ಯೂಕ್ಲಿಯಸ್ ಇದೆ ಅಂತೆಲ್ಲ, ಅದರ ರಚನೆ ಇಲ್ಲಿ ಎಲ್ಲ ಕೊಟ್ಟಿದ್ದಾರಲ್ಲ, ಇಷ್ಟು ಥರ ಯಾವ ಥರ ಇರುತ್ತೆ ಅಂತೇಳಿ ಬರೀಬೇಕು. ಇಲ್ಲಿ ನ್ಯೂಕ್ಲಿಯಸ್ ಸ್ಟ್ರಕ್ಚರ್ ವಿತ್ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಸೊ ಮೈ ಡಿಯರ್ ಸ್ಟೂಡೆಂಟ್, ಒನ್ಸ್ 1 or 2 times ರೀಡಿಂಗ್ ಯುವರ್ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ನ 2 or 3 times ಓದಿ ಅರ್ಥ ಆಗುತ್ತೆ. ಹೋಮ್ವರ್ಕ್ ಕ್ವೆಶನ್ಸ್ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ ಥ್ಯಾಂಕ್ ಯು. ಮೈ ಡಿಯರ್ ಸ್ಟೂಡೆಂಟ್, ಇಲ್ಲಿರ್ತಕ್ಕಂಥದ್ದು ಸ್ಲೈಡು ಗಾಜಿನ ಇದು, ಅದಕ್ಕೆ ಒಂದು ಡ್ರಾಪ್ ಆಫ್ ವಾಟರನ್ನು ಹಾಕ್ತಿದ್ದಾರೆ. ಆಮೇಲೆ ನಮ್ಮ ಬಾಯೊಳಗೆ ಇರ್ತಕ್ಕಂಥ ಚೀಕ್ಸ್, ಅದರಿಂದ ಸ್ವಲ್ಪ ಇದನ್ನು ತಗೊಂಡ್ಕೊಂಡು ಅದನ್ನು ಸ್ಲೈಡ್ ಮೇಲೆ ಹಾಕ್ತಿರೋವಂಥದ್ದು, ನೀಡಲ್ನ ಸಹಾಯದಿಂದ ನೋಡಿ ಸ್ಲೈಡ್ ಮೇಲೆ ಹಾಕ್ತಿದ್ದಾರೆ. ಆ್ಯಂಡ್ ದೆನ್ ನಮ್ಮ ಕೆನ್ನೆ ಒಳಭಾಗದಲ್ಲಿರ್ತಕ್ಕಂಥ ಅದಕ್ಕೆ ಹಾಕಿದ ಮೇಲೆ ಅದಕ್ಕೆ ಮೆಥಿಲೈನ್ ಬ್ಲೂ ಸೊಲ್ಯೂಷನ್ ಹಾಕ್ತಿದೆ. ನಂತರ ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಯಾವ ರೀತಿ ಕಂಡು ಬರುತ್ತೆ ಅಂತ. ಅದಕ್ಕೆ ಮುಂಚೆನೂ ಕವರ್ ಸ್ಲಿಪ್ ಹಾಕೋದನ್ನು ಮರಿಬೇಡಿ ಅಂತಿದೆ, ಅದನ್ನಲ್ಲಿ ಚಿತ್ರದಲ್ಲಿದೆ ನೋಡಿ. ಆ್ಯಂಡ್ ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಚೀಕ್ ಸೆಲ್ಸ್ ಅಂಡರ್ ಮೈಕ್ರೋಸ್ಕೋಪ್ ಯಾವ ರೀತಿ ಕಂಡುಬರುತ್ತೆ ಅಂತ ಈ ಒಂದು ಚಿತ್ರದಲ್ಲಿ ಕಾಣಿಸ್ತಿದೆ. ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಈ ರೀತಿಯಾಗಿ ಕಂಡುಬರುತ್ತೆ. ಆಮೇಲೆ ಅನದರ್ ಒಂದು ಸ್ಲೈಡ್ ಇದೆ, ಇದು ನ್ಯೂಕ್ಲಿಯಸ್ದು, ಅಂದರೆ ಒಂದು ಕೋಶ ಕೇಂದ್ರ. ಈಗ ಇಲ್ಲಿವರೆಗೂ ಸೆಲ್ಸ್ ಎಲ್ಲ ನೋಡಿದ್ರಿ ಅಲ್ವಾ, ಅದಕ್ಕೆ ಸ್ಯಾಫ್ರನೈನ್ ಕಲರ್ ಹಾಕಿದ್ರೆ ಈ ರೀತಿ ಪಿಂಕ್ ಕಲರಲ್ಲಿ ಕಾಣುತ್ತೆ ನೋಡಿ. ಒಂದು ಜೀವಕೋಶ ಅಂದರೆ ಜೇನುಗೂಡಿನಂಥ ರಚನೆ ಒಳಗೆ ಕೇಂದ್ರ ಭಾಗದಲ್ಲಿ ಸೆಂಟರಲ್ಲಿ ಆ ಥರ, ಅಥವಾ ಒಳಗಡೆ ನೋಡಿ ಸಣ್ಣ ಸಣ್ಣ ಡಾಟ್ಗಳೆಲ್ಲ ಕಂಡುಬರ್ತಿದೆ. ಈ ಒಂದು ಆನಿಯನ್ ಪೀಲ್ ಇದ್ದಿದ್ದು ಸ್ಟ್ರಕ್ಚರು. ಈ ರೀತಿ ನ್ಯೂಕ್ಲಿಯಸ್ ಮತ್ತು ಜೀವಕೋಶ. ಇಲ್ಲಿ ಒಂದು ಜೀವಕೋಶದ ಚಿತ್ರ ಇದೆ, ಅಂದರೆ ಜೀವಕೋಶದ ನಿಯರೆಸ್ಟಲ್ಲಿ ಸೆಂಟ್ರಲ್ಲಿ ಪಿಂಕ್ ಕಲರಲ್ಲಿ ಕಾಣ್ತಿರ್ತಕ್ಕಂಥದ್ದು ಅದು ಕೋಶ ಕೇಂದ್ರ, ನ್ಯೂಕ್ಲಿಯಸ್ ಅಂತ ಏನು ಕರಿತೀವಿ ಅದನ್ನೇ ಆ ಚಿತ್ರದಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಚಿತ್ರದಲ್ಲಿರ್ತಕ್ಕಂಥದ್ದು ಈ ಮೆಥಲೈನ್ ಬ್ಲೂ ಆನಿಯನ್ ಪೀಲ್, ಈರುಳ್ಳಿ ಸಿಪ್ಪೆ ಅದಕ್ಕೆ ಹಾಕಿದ್ರೆ ಯಾವ ಕಲರ್ ಬರುತ್ತೆ. ಮತ್ತು ಆನಿಯನ್ನ ಜೀವಕೋಶಗಳು ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಈ ರೀತಿ ಕಂಡುಬರುತ್ತೆ. ಮತ್ತು ಈ ಆನಿಯನ್ ಈರುಳ್ಳಿ ಸಿಪ್ಪೆಯ ತೆಳುವಾದ ಪದರದಲ್ಲಿರ್ತಕ್ಕಂಥ ಈ ಜೀವಕೋಶಗಳನ್ನ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಈ ಚಿತ್ರದಲ್ಲಿ ನೋಡಿ ಸಣ್ಣ ಸಣ್ಣ ಮಧ್ಯ ದುಂಡಾಗಿರ್ತಕ್ಕಂತಹ ಚುಕ್ಕೆ ರೀತಿಯ ಡಾಟ್ ಲೈಕ್ ಸ್ಟ್ರಕ್ಚರ್ಸ್ ಕಂಡುಬರ್ತಿದೆ. ಇದು ಜೇನುಗೂಡಿನಂತಹ ಈ ಬಾಕ್ಸ್ ಚಿತ್ರದ ಪ್ರತಿಯೊಂದು ಜೀವಕೋಶದ ಮಧ್ಯೆ ಅಥವಾ ಅವುಗಳ ನಿಯರ್ ಅದರ ಒಳಗಡೆ ಒಂದೊಂದು ದುಂಡಾದ ರಚನೆ ಇದೆಯಲ್ಲ, ಇದನ್ನೇ ನಾವು ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತೇಳಿ ಕರೆಯೋದು. ಗೊತ್ತಾಯ್ತಾ? ಈ ರೀತಿ ನಮಗೆ ನೋಡ್ಬೋದು. ಥ್ಯಾಂಕ್ ಯು.